ಯಾರೋ ಹೊಸೊಬ್ಬರನ್ನ ನೋಡ್ತಿರೋ ಥರ ಅನಿಸ್ತಿರ್ಬೋದು ನಿಮಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾನ್ವಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಶ್ಲಿ. ನಾನು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ತುಂಬ ದಿನ ಆಗಿತ್ತು ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ 1 ತಿಂಗಳಾಯಿತು ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇವತ್ತು 21st, ನಾಳೆ 22nd. 1 ತಿಂಗಳಾಯಿತು ಕರೆಕ್ಟಾಗಿ ನಾನು ವೀಡಿಯೋಸನ್ನು ಶೂಟ್ ಮಾಡಿ ಆ್ಯಂಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ರೀಸನ್ಸ್ ಬಂದು ನಾನು ಹೇಳೋಕ್ಕಾಗಲ್ಲ, ಪಬ್ಲಿಕಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಪರ್ಸ್ನಲ್ ಸ್ಪೇಸ್ ಅನ್ನೋದಿರುತ್ತೆ. ಹಾಗಾಗಿ ನನಗೆ ಗೊತ್ತಿಲ್ಲ, ನಾನು ಮೊದಲೇ ಹೇಳ್ದಂಗೆ ಈ 2025 ನನಗೆ ಒಂದು ಬ್ಯಾಡ್ ಲಕ್ ಥರ ಹೇಳ್ಬೋದು. ನನಗೇನು ಚೆನ್ನಾಗೇ ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ, ನನಗೇನಾಯಿತು ಅಂತಲೇ ಗೊತ್ತಿಲ್ಲ. ನನಗೆ ಅಂತಲ್ಲ, ನಮ್ಮ ಮನೆಗೆ, ನಮ್ಮ ವೈಬಿಗೆ 2025 ನನಗೇನು ಅಷ್ಟು ಮಿರಾಕಲ್ಸ್ ಏನು ತಂದು ಕೊಟ್ಟಿಲ್ಲ. ಬಟ್ ಈವನ್ ತಂದಿಲ್ಲ, ಬ್ಯಾಡ್ ಆಗಿದೆ, ಹಂಗೆ ಹಂಗೆ ಅಂತ ಮ್ಯಾನಿಫೆಸ್ಟ್ ಮಾಡೋದಕ್ಕಿಂತ ಅದನ್ನ ಮರೀತಾ ಇದ್ದೀನಿ. ಯಾವುದಕ್ಕೂ ನಿಮ್ಮ ಹತ್ರ ಹೇಳ್ಬೇಕಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ರೀಸನ್ ಬಂದು ಟು ಪರ್ಸ್ನಲ್ ಆಗಿರೋದ್ರಿಂದ, ಅದು ಒಂದು ಹೇಮಂತ್ ಅವ್ರ ಮನೆಗೆ ರಿಲೇಟೆಡ್ ಆಗಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು. ಹಾಗಾಗಿ ವಿಡಿಯೋಸನ್ನು ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಮನೆ ಕರೆಕ್ಟಾಗಿರಬೇಕು, ಒಂದು ಸಪೋರ್ಟ್ ಇರಬೇಕು ಆ್ಯಂಡ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಯೂಟ್ಯೂಬ್ ಆಗಿರ್ಬೋದು, ನನ್ನ ವರ್ಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಸೆಕೆಂಡ್ ಪಾರ್ಟ್. ಇದು ಮೇಜರ್ ಆಗಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಫೋನೇ ಮುಟ್ಟಿಲ್ಲ. 1 ತಿಂಗಳಾಯಿತು ನಾನು ಫೋನ್ ಮುಟ್ಟಿ ಅಂತ ಹೇಳಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂತೇಳಿ. ಎಲ್ಲರಿಗೂ ಲಿಪ್ಸ್ ಅಂತ ಬಂದಾಗ ಒಬ್ಬೊಬ್ರಿಗೆ ಪೀಲಿಂಗ್ ಇರುತ್ತೆ, ಒಬ್ಬೊಬ್ರಿಗೆ ಡ್ರೈ ಇರುತ್ತೆ. ಅಂಥವ್ರಿಗೆ ಸಿಕ್ಕಾಪಡನೆ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋದು, ಏನು ಮಾಡೋದು ಅಂಥೇಳಿ. ಒಂದ್ಸತಿ ನೀವು ಮಾಮಾ ಅರ್ತ್ ಮಾಯ್ಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಕನ್ನು ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್ ಶೇಡ್ ಇದು. ಇದರಲ್ಲಿ ಅವಕಾಡೋ ಆಯಿಲ್ ಮತ್ತು ವಿಟಮಿನ್ ಇ ಇರೋದ್ರಿಂದ ನಮ್ಮ ಲಿಪ್ಸನ್ನು ಪ್ಲಂಪಿಯಾಗಿ ಮತ್ತು ಸಾಫ್ಟಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ 01 ಕಾರ್ನೇಷನ್ ನ್ಯೂಡ್ ಶೇಡ್ ಬಂದು ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಎಲ್ಲ ಥರದ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್ಸ್ಗೆ ಪ್ರಾಪರಾಗಿ ಸೂಟ್ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಡೈಲಿ ಬೇಸಿಸ್ ಮೇಲೆ ನೀವು ಯೂಸ್ ಮಾಡ್ತೀನಿ ಅಂತಂದರೆ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು. ಡರ್ಮಟಾಲಜಿಕಲಿ ಟೆಸ್ಟೆಡ್, ಕಂಪ್ಲೀಟ್ಲಿ ಸೇಫ್ ಆಗಿರೋದ್ರಿಂದ ನೀವು ಖಂಡಿತ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ಅಪ್ ಟು 8 hours ನಿಮಗೆ ಮಾಯ್ಶ್ಚರ್ ಲಾಗ್ ಮಾಡುತ್ತೆ. ಜೊತೆಗೆ ನಿಮಗೆ 12 hours ಲಾಂಗ್ ಸ್ಟೇ ಇರುತ್ತೆ. ನಿಮ್ಮ ಲಿಪ್ಸ್ ಮೇಲೇ ಲಿಪ್ಸ್ಟಿಕ್ ಹಾಗೇನೆ ಇರುತ್ತೆ. ನೀವು ಕೂಡ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ತಗೋಬೇಕು ಅಂತಿದ್ರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲಲ್ಲಿ ಚೆಕ್ ಮಾಡ್ಬೋದು. ಅದು ಅಲ್ಲದೆ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪು ಕೂಡ ಇದೆ, ಅದರಲ್ಲೂ ಕೂಡ ಚೆಕ್ ಮಾಡ್ಬೋದು. ಅದು ಆಗಿಲ್ಲ ಅಂತಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ನೀವು ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಬಹುದು. ನೀವೇನಾದರೂ ನನ್ನ ಕೂಪನ್ ಕೋಡನ್ನು ಬಳಸಿದ್ರೆ GANEVI 2025 ಬಳಸಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 20% ಡಿಸ್ಕೌಂಟ್ ಸಿಗುತ್ತೆ. ಸ್ಪೆಷಲಿ ಅವರ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಮಾತ್ರ. ಮಾಮಾ ಅರ್ತ್ ಬಂದು ನಮ್ಮ ಇಂಡಿಯನ್ ಬ್ರ್ಯಾಂಡ್, ಸೊ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲಿ ಸ್ಮಜ್ ಪ್ರೂಫ್ ಟೆಸ್ಟ್ ಕೂಡ ಆಯಿತು, ನೀವು ನೋಡ್ಬೋದು. ಸಖತ್ತಾಗೇನೆ ವರ್ಕ್ ಆಗುತ್ತೆ. ಇವ್ರ ಹತ್ರ ನೀವು ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರು ಕೂಡ ಅವರು ಸ್ಪೆಷಲಿ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ವರ್ಕ್ ಮಾಡ್ತಾರೆ. ರೀಸೆಂಟಾಗಿ ಆನಿಯನ್ ಶ್ಯಾಂಪೂ ಮೇಲೆ ತುಂಬಾ ಇಂಪ್ರೊವೈಸ್ ಮಾಡ್ಕೊಂಡಿದ್ದಾರೆ. ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಏನೆಲ್ಲ ತೊಂದರೆ ಆಗ್ತದೆ, ಏನು ಎತ್ತ ಅಂತ ಕೇಳಿ ಅವರ ಪ್ರಕಾರ ಅವರು ಪ್ರಾಡಕ್ಟ್ಸನ್ನು ಇಂಪ್ರೊವೈಸ್ ಮಾಡ್ತಾರೆ. ನಿಮಗೂ ಕೂಡ ಈ ಲಿಪ್ ಶೇಡ್ಸ್ ಅಥವಾ ಯಾವುದೇ ಪ್ರಾಡಕ್ಟ್ಸ್ ತೊಗೋಬೇಕು ಅಂತಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ರಿಪೀಟೆಡ್ ಆಗಿ ಸ್ಟೋರೀಸ್ ಆಗ್ತಿದ್ದೆ. ಯೂಟ್ಯೂಬಲ್ಲಂತೂ ನಾನು ಒಂದು ಚೂರು ಏನೂ ಅಪ್ಡೇಟ್ ಮಾಡಿಲ್ಲ. ಅಷ್ಟು ಜನ ಫಾಲೋ ಮಾಡ್ತಿದ್ರು ಕೂಡ ನಾನು ಏನೂ ಅಪ್ಡೇಟ್ ಮಾಡೋ ಸಿಚುವೇಶನ್ ಇರಲಿಲ್ಲ ಬೇಸಿಕಲಿ. ಹಾಗಾಗಿ ನಾನೇನೋ ಮಾಡೋಕ್ಕೆ ಹೋಗಲಿಲ್ಲ. ಅದು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಲೂ ಕೂಡ ನಂಗೆ ಅನಿಸಿಲ್ಲ. ಹಾಗಾಗಿ ನಾನು ಏನೂ ಅಪ್ಡೇಟ್ ಮಾಡಿಲ್ಲ. ಓಕೆನಾ. ಈ ಊರಲ್ಲಿ ಅಂದರೆ ನಾನಿರುವಂಥ ಊರಲ್ಲಿ ಇರುವಂಥ ಜನಗಳಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತಂದ್ಬಿಟ್ಟು. ಬಟ್ ಈವನ್ ನನಗೆ ಪರ್ಸ್ನಲಿ ಏನಾಗಿದೆ, ಏನು ಕತೆ ಅಂತೆಲ್ಲ ಏನು ಭಯ ಪಡೋಂಥದ್ದೆಲ್ಲ ಏನೂ ಆಗಿಲ್ಲ. ಎವ್ರಿಥಿಂಗ್ ಇಸ್ ನಾರ್ಮಲ್ ನಾವು. ಇವಾಗ ಎಲ್ಲ ನಾರ್ಮಲ್ ಆಗೇನೆ ಇದೆ. ಬಟ್ ಆ ಡೇ 1 ಅವತ್ತು ಏನು ನಡೀತು ಅದೆಲ್ಲನೂ ಕೂಡ ಸ್ವಲ್ಪ ಮೈಂಡಿಗೆ ಶಾಕ್ ಥರ ಆಯಿತು ನಮಗೆ. ಹಾಗಾಗಿ ಜಗಳ, ಆ ಜಾತ್ರೆ ಆ ಥರ ಎಲ್ಲ ಏನೂ ಇಲ್ಲ. ಹೆಲ್ತ್ ಇಶ್ಯೂಸ್ಗೋಸ್ಕರ. ಓಕೆನಾ. ಇಷ್ಟು ಮಾತ್ರ ನಾನು ಹೇಳೋಕ್ಕಾಗುತ್ತೆ. ಇದ್ರ ಮೇಲೆ ಡೀಟೇಲ್ಸ್ ಎಲ್ಲ ನಾನು ಹೇಳೋಕ್ಕಾಗಲ್ಲ. ಯಾರಿಗೆ ಏನು ಎತ್ತ ಏನು ಹೇಳೋಕ್ಕಾಗಲ್ಲ. ಜಸ್ಟ್ ಒಂದು ಹೆಲ್ತ್ ಇಶ್ಯೂಸ್ ಅಂತ ಮಾತ್ರ ನಾನು ಹೇಳ್ಬೋದು. ನಾನು ನಮ್ಮ ಮನೆಗೆ ಒಂದು ಸಪೋರ್ಟ್ ಆಗಿರಬೇಕು. ಆ್ಯಂಡ್ ನಾನು ಇದನ್ನು ಪಬ್ಲಿಕ್ ಮಾಡಿ, ಇದನ್ನು ಪೋಸ್ಟ್ ಮಾಡಿ ಈ ರೀತಿ ಎಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮಾಡ್ತಾಯಿಲ್ಲ. ಆಲ್ಮೋಸ್ಟ್ 1 ತಿಂಗಳಾಯಿತು ಕರೆಕ್ಟಾಗಿ.
21st 22nd ನಾಳೆ 22ಗೆ ನಾನು ಫೋನ್ ಮುಟ್ಟಿ 1 ತಿಂಗಳಾಯಿತು. ಲಿಟ್ರಲಿ 1 ತಿಂಗಳು ನನ್ನ ಕೈಯಲ್ಲೇ 1 ತಿಂಗಳು ಹೆಂಗೆ ಕಳೆದೆ ಅಂತ ನನಗೆ ಅನಿಸುತ್ತೆ. ಎನಿವೇಸ್ ಗೈಸ್, ನಾನು ಇದೊಂದು ಅಪ್ಡೇಟ್ ಮಾಡಬೇಕಾಯಿತು, ಅದನ್ನು ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ಈ ವಿಡಿಯೋ ಬಂದು ನಮ್ಮೂರಲ್ಲಿ ಊರ ಹಬ್ಬ. ಓಕೆ, ಹೇಮಂತವ್ರ ಮನೇಲಿ ಅಂದರೆ ನಮ್ಮ ಮನೇಲಿ ನಾವೇನೋ ಹಬ್ಬ ಗಿಬ್ಬ ಏನೂ ಮಾಡ್ತಾ ಇಲ್ಲ. ಹಬ್ಬ ಮಾಡುವಂಥ ಮೈಂಡ್ ಸೆಟ್ಟಲ್ಲಿ ಕೂಡ ನಾವಿಲ್ಲ. ಓಕೆನಾ, ನಾನು ನಮ್ಮ ಮಮ್ಮಿ ಮನೆಗೆ ಬಂದು ಎಲ್ಲ ಹೋದ ವರ್ಷ ತೊಗೊಂಡಿರೋಂಥ ಬಟ್ಟೆಗಳನ್ನೇ ಈ ವರ್ಷ ಅದನ್ನೇ ಬಳಸ್ತಾ ಇದ್ದೀನಿ. ಎನಿವೇಸ್ ಅದು ಹಂಗೆ ಪೂಜೆ ಮಾಡ್ತಿದ್ದೆ, ಅದನ್ನೇ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಅದನ್ನೇ ಬಳಸ್ತಿದ್ದೀನಿ. ಈ ಸೀರೆ ಬಂದ್ಬಿಟ್ಟು ನಮ್ಮ ಮಮ್ಮಿ ನನಗೆ ಗಣೇಶ ಹಬ್ಬಕ್ಕೆ ಕೊಟ್ಟಿದ್ದಂಥ ಸೀರೆ. ಇದು ಆ್ಯಕ್ಚುಲಿ ನೋಡೋಕೆ ತುಂಬ ಸಿಂಪಲಾಗಿ ಅನಿಸುತ್ತೆ ಸೀರೆ ಮಡ್ಚಿಟ್ಟಾಗ, ಬಟ್ ಉಟ್ಕೊಂಡಿದ್ರೆ ಆ್ಯಕ್ಚುಲಿ ಈ ಸೆಟ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಈ ಸೀರೆ. ನಂಗೆ ತುಂಬ ಇಷ್ಟ ಆಯಿತು. ಫುಲ್ ಆಲ್ ಓವರ್ ಲುಕ್ ಬಂದ್ಬಿಟ್ಟು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೀರೆದು ಇದು ನಂಗೆ ತುಂಬ ಇಷ್ಟ ಆಯಿತು. ಏನಂತಾರೆ, ಬಾರ್ಡರ್ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಪರ್ಫೆಕ್ಟ್, ಸೊ ಪರ್ಫೆಕ್ಟ್. ಎನಿವೇಸ್, ಇವತ್ತು ಫಸ್ಟ್ ಡೇ. ಹಬ್ಬ ಹೇಗಿತ್ತು, ಏನೇನು ಮಾಡಿದ್ವಿ, ಏನು ಕತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಯಮ್ಮಿ ಬಿಸಿಬೇಳೆ ಬಾತ್ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ. ನೆಕ್ಸ್ಟ್ ಬಂದು ನಾನು ಮೆಹಂದಿ ಹಾಕಿಸ್ಕೋಬೇಕು. ನಮ್ಮ ಚಿನ್ನಿ ಬೇರೆ ವೆಯ್ಟಿಂಗ್. ಅದು ಆಮೇಲೆ ಆಲ್ಮೋಸ್ಟ್ ಏನು 1 ತಿಂಗಳಾಯ್ತೇನೋ, 1 ತಿಂಗಳ ಮೇಲೆ ಆಯಿತು. ಓಕೆ ಸರಿ, ಈಗ ಬಂದ್ಬಿಟ್ಟು ನಾನು ನೇಲ್ ಆರ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಇವತ್ತು ಫಸ್ಟ್ ಡೇ ಹಬ್ಬ. ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಏನು 3 ದಿವಸ ಹಬ್ಬ ಇರೋದು. ಮೇನ್ ಹಬ್ಬ ಇರೋದು ಬಂದು ವೆಡ್ನೆಸ್ಡೇ. ಈಗ ಬಂದ್ಬಿಟ್ಟು ಮಂಡೇ ಸಾಯಂಕಾಲ ದೀಪಗಳು ಇರ್ತೈತಲ್ಲೇ, ಗಂಡು ದೇವ್ರುಗಳಿಗೆ ಇವತ್ತು ದೀಪ, ಆ್ಯಂಡ್ ನಾಳೆ ಬಂದ್ಬಿಟ್ಟು ಹೆಣ್ಣು ದೇವ್ರುಗಳಿಗೆ, ಆ್ಯಂಡ್ ನಾಡಿದ್ದು ಬಂದು ಊಟ. ಇಷ್ಟಿರುತ್ತೆ. ದೀಪನೂ ಇರ್ತೈತಲ್ಲ, ರಾತ್ರಿ ಎತ್ಕೊಂಡೋಗಿರೋದನ್ನ ಮುಗಿಸ್ಕೊಂಡು ಬರೋದು. ಸೊ ಇಷ್ಟು ಪ್ರೊಸೀಜರ್. ಅಷ್ಟರಲ್ಲಿ ನಾನು ಇವತ್ತು 3 ದಿವಸ ಆಯಿತು ನಾನು ಬಂದು. ಸ್ಯಾಟರ್ಡೇ ಬಂದಿದ್ದು, ಇವತ್ತು ಮಂಡೇ ಆಯಿತು. ಬಟ್ ಇನ್ನೂ ನೇಲ್ ಆರ್ಟ್ ಮಾಡ್ಕೊಂಡಿಲ್ಲ. ನನ್ನ ತಂಗಿರೆಲ್ಲ ಹುಷಾರು ಜಾಸ್ತಿ, ಅವ್ರು ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಮೆಹಂದಿ ಕೂಡ ನಡೀತಾ ಇದೆ. ದೀಪ್ತಿ ಇವಾಗ ಹಾಕ್ಸ್ಕೊತಾ ಇದ್ದಾಳೆ. ಬಿತ್ರಕಾಯಿ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಸ್ವಲ್ಪ ಟಚ್ ಹೋಗ್ಬಿಟ್ಟಿದೆ, ತುಂಬ ದಿವಸ ಆಗಿತ್ತು ನಾನು ನೇಲ್ ಆರ್ಟ್ ಮಾಡಿಯಲ್ಲ. ಹಂಗಾಗಿ ನೀನು ಮಾಮ ಫೋನ್ ಮಾಡಿದ್ಕ ನೀನು ಹಂಗೆ ಮಾಡಿದ್ದು. ಏಯ್ ಮನೆಯೆಲ್ಲ ಹೋಗಿ ಮಾಡಿಲ್ಲ ಅದು ಓಕೆ, ಬಟ್ ಆದರೂ ಕೂಡ ದೀಪ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ನಾನು ಮಾಡಿರಲಿಲ್ಲ. ಬಟ್ ಈವನ್ ಮ್ಯಾನೇಜಬಲ್, ಎಲ್ಲ ಸ್ಟೆಪ್ಸ್ ಎಲ್ಲ ನೆನಪಿದೆ. ಬಟ್ ಆದರೂ ನನಗೊಂಥರ ಖುಷಿ ಆಗಬೇಕು, ನಾನು ಮಾಡಿದ ಪರ್ಫೆಕ್ಷನ್ ಇರಬೇಕಲ್ಲ. ಆಮೇಲೆ ಮತ್ತೆ ಡ್ರಿಲ್ಲೆಲ್ಲ ಮಾಡಿ ಅಪ್ಸೆಟ್ ಆಗಿ ಮತ್ತೆ ಇನ್ನೊಂದು ಸರ್ತಿ ಕಂಪ್ಲೀಟ್ ಮಾಡಿದ್ದಾಯಿತು ದೀಪ್ತಿಗೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಬನ್ನಿ ಅವಳ ಮೆಹಂದಿ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಪರ್ಫೆಕ್ಟ್ ಆಗಿ ಆ್ಯಕ್ಚುಲಿ ತುಂಬ ಪರ್ಫೆಕ್ಟ್ ಆಗಿ. ಇವ್ರು ಬಂದು ಜಾನ್ವಿ ಅಂತೇಳಿ. ಹಾಯ್ ಹೇಳಿ. ಓಕೆ, ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ಮತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿ, ಆ್ಯಕ್ಚುಲಿ ಪರ್ಫೆಕ್ಟ್ ಆನ್ ಪಾಯಿಂಟ್ ಅಂತ ಹೇಳ್ಬೋದು. ಅವ್ರು ಗೊತ್ತಾ ಎಷ್ಟು ಚೆನ್ನಾಗಿ ಪೇಷನ್ಸ್ ಇಂದ ಮೇನ್ಲಿ ಅನ್ಕೊಂಡೆ ಹೆಂಗ್ ಹಾಕ್ಬೋದು ಏನು ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಹಾಕ್ಸ್ಕೊಂಡಾಗ ಅವ್ರ ಹತ್ರ ಹಾಕ್ಸ್ಕೊಂಡಿದ್ದು, ಪ್ರಾಪರ್ ಮೆಹಂದಿ ಆರ್ಟಿಸ್ಟ್ ಹತ್ರ ಹಾಕ್ಸ್ಕೊಂಡಿದ್ದು ಫಸ್ಟ್ ಟೈಮ್. ಹೌದು, ಅದೇ ನಗುಮುಖದಿಂದ ಪೇಷನ್ಸ್ ಆಗಿ ಹಾಕಿದ್ದಂದ್ರೆ ಇವರೇ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಇವಾಗ ಬ್ಯಾಕ್ ಸೈಡ್ ಇರೋದು ಬ್ಯಾಕ್ ಸೈಡ್ ನಂಗೆ ಸಿಂಪಲ್ ಆಗಿ ಬೇಕಾಗಿತ್ತು. ಓಕೆ, ಬ್ಯಾಕ್ ಸೈಡ್ ಸಿಂಪಲ್ ಮಾಡಿಸ್ಕೊಂಡಿದ್ದೀನಿ. ಮುಂದೆ ತೋರಿಸು, ಹಿಂಗೆ ತೋರಿಸು. ನೇಲ್ ಆರ್ಟ್ ತೋರಿಸು. ಇದು 2 ಸತಿ ಮಾಡಿದ್ದು. ಲಿಟ್ರಲಿ ಎಷ್ಟು ಗೊತ್ತಾ ಟೈಮ್ ಹಿಡಿತು ಅಂದ್ರೆ, ಬಟ್ ಇಟ್ಸ್ ನೈಸ್. ಇವಾಗ ಒಂದ್ ಕೈ ಉದ್ದ ಚಿಕ್ಕ ಎಲ್ಲ ಮಾಡ್ಬಿಟ್ಟಿದ್ದು, ಇವಾಗ ಪ್ರಾಪರ್ ಆಗಿ ಮಾಡಿದ್ದು. ಓಕೆ, ಇವಾಗ ನಾನು ನೇಲ್ ಆರ್ಟ್ ಮಾಡ್ಕೊಂಡು ಮುಗಿಸ್ಬೇಕು. ಶುಕಿ ಇವಾಗ ನಮ್ಮ ಮಮ್ಮಿ ಜೊತೆಲಿ ಹೋಗ್ತಾ ಇದ್ದಾಳೆ. ಅಷ್ಟರಲ್ಲಿ ಅವಳು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಂಡ್ಬಿಡೋಣ. ಸ್ಟಾರ್ಟ್.
ಚಂದಾಗದೆ. ಆಗ್ಬೇಕು ಕಲರ್. ಅದ್ರ ಡಿಸೈನ್ ಚೆನ್ನಾಗಿ ಮುಟ್ಟಂಗಿಲ್ಲ. ಏನು ಮುಟ್ಟಂಗಿಲ್ಲ. ನಿಂಗೆ ಹಾಕ್ಸಣ? ಬೇಡಮ್ಮ. ಹಾಕ್ಸ್ಬೇಕದೊಂದು. ಬೇಡ ನನಗೆ ಏನು. ನಾನೇ ಹಾಕ್ತೀನಿ ಬಾ. ನೀನು ಹಾಕ್ರು ನಾನು ಹಾಕ್ಸ್ಕೊಳ್ಳೋಣ. ಸೊ ಇಲ್ಲಿ ತನಕ ಆಯಿತು. ನಂಗೆ ಈ ಹೈಟ್ಸ್ ಅಂದರೆ ಲೆಂತ್ ಸಾಕು, ಹಾಗಾಗಿ ಶಾರ್ಟಾಗೇನೆ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಇದನ್ನೆಲ್ಲ ಡ್ರಿಲ್ ಮಾಡಬೇಕು. ಆಮೇಲೆ ಸ್ವಲ್ಪ ಲೆಂತನ್ನು ಇಟ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಬನ್ನಿ. ಅಲ್ಲ ಕಂಫರ್ಟ್ ವೈಸ್ನು ಕೂಡ ಪಕ್ಕ ಅದು. ಸೊ ಈಗ ನೆಕ್ಸ್ಟ್ ಬಂದು ಡ್ರಿಲ್ಲಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ಈಗ ಅಕ್ರಿಲಿಕ್ ಫಿಲ್ ಮಾಡಬೇಕು. ಫೈನಲ್ ಔಟ್ಪುಟ್ ಬಂದು ಈ ರೀತಿ ಇದೆ. ನೀಲ್ಸು ಲಿಟ್ರಲಿ ಲವ್ಡ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಸ್ಟೋನ್ ಅನ್ಸ್ಕೊಳೋದು ನಂಗೆ ಯಾಕೋ ಬೇಡ ಅನಿಸ್ತು. ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ನೈಸ್, ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ. ಈ ಲೆಂತೆ ಸಾಕು. ಸುಮ್ಮನೆ ಕೆಲಸ ಮಾಡೋರ್ಗಿದೆ ಕರೆಕ್ಟ್ ಥರ ಖಾಲಿ ಪಲಾವ್ ಏನು ಕೆಲಸ ಮಾಡಲ್ಲ, ಅದಕ್ಕೆ ಇಷ್ಟೆಲ್ಲ ಲೆಂತು. ಇಲ್ಲಿ ಮೆಹಂದಿ ತೋರಿಸು. ನನಗೆ ಮೆಹಂದಿ ಹಾಕೊಳ್ಳೋಕ್ಕೆ ಬಿಟ್ಟಲ್ಲ ಗೈಸ್ ಇವರು. ಇವರೇ ಹಾಕೊಂಡವ್ರೆ. ತೋರಿಸಿ ಹಿಂದೆ ನೋಡು. ವಾವ್, ಸೂಪರ್, ಸಕ್ಕತ್ತಾಗೈತಲ್ಲೇ. ಚುಪ್ಪಲ್ 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 ನೈಸ್. ನನಗೆ ಹೆಂಗೆ ಬರ್ತಿತ್ತು. ಸುತ್ತೋಗ್ಬಿಟ್ಲು ಅಂತ ಇದೆ. ಇಲ್ಲ ಬಿಡಿ, ಚಲೋ ಆಯ್ತು. ನಂಗೂ ನೀನು ಹಂಗೆ ಮಾಡಿಬಿಡಿ ಅಂತ ಬಿಡು, ಸರಿನಾ? ನೆಕ್ಸ್ಟ್ ಈಗ ನಮ್ಮ ಅಕ್ಕ ಬಂದಳು. ಇವಳೊಂಥರ ಅಕ್ಕ ಫ್ರೆಂಡ್ ಥರ ನಮಗೆ. ಇವಳೊಂಥರ ಚೈಲ್ಡ್ಹುಡ್ ಫ್ರೆಂಡು ಕೂಡ ಆ್ಯಂಡ್ ಫ್ರೆಂಡು ಕೂಡ, ಎಲ್ಲ ಸಿಸ್ಟರು ಕೂಡ. ಆಮೇಲೆ ಇನ್ನೇನಾಗಬೇಕು ಅಷ್ಟೇ, ಇಷ್ಟು ಥರ. ಫೈನಲಿ ದೊಡ್ಡಮ್ಮ ಮಗಳು ಇವಳು. ನಾವೊಂಥರ ಚಿಕ್ಕವರಿಂದ ಜಾಸ್ತಿ ಬೌಂಡು. ನನ್ನ ಯಾರ ಹತ್ರನೂ ಮಾತಾಡೋಕೆ ಬಿಡ್ತಾ ಇದ್ದಿಲ್ಲ, ಜಗಳ ಮಾಡ್ತಾ ಇದ್ಲು ಇವಳು. ಬಟ್ ಇವಾಗ ಅವಳು ಮೆಹಂದಿ ಹಾಕ್ಸ್ಕೊತಾ ಇದ್ದಲ್ಲ. ಕ್ವಿಕ್ ನಾನು ನೆಕ್ಸ್ಟ್ ಹಾಕಿಸ್ಕೊಬೇಕು. ಚೆನ್ನಾಗಿ ಬರ್ತಿದೆ. ಹಾಯ್ ಮಾಡಿ, ನನ್ನ ಚಾನಲ್ಗೆ ಯಾವತ್ತೂ ಬಂದಿಲ್ಲ. ಓಕೆ, ಇವಾಗ ನೆಕ್ಸ್ಟು ನಾನು ಮಾಡಿಸ್ಕೋಬೇಕು, ನಾನು ಹಾಕ್ಸ್ಕೋಬೇಕು. ಆಮೇಲೆ ಇದಕ್ಕೆ ಜೆಲ್ ಪಾಲಿಶ್ ಹಾಕ್ಸ್ಕೋಬೇಕು. ಇಷ್ಟು ವಿಷಯ. ಫೈನಲಿ ಡನ್ ಆಗಿದೆ. ನಿಂಗೆ ಇಷ್ಟ ಆಯ್ತಾ? ಸೂಪರ್, ಚೆನ್ನಾಗಿದೆ. ಸೇಮ್ ರೆಪ್ಲಿಕಾ. ಆ ಮೊಬೈಲ್ ಒಂದ್ಸತಿ ಇದು ಮಾಡಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಕ್ಸಾಕ್ಟಾಗಿ ಹಾಗೆ ಬರ್ತಿದೆ. ಆ್ಯಂಡ್ ಇನ್ನೂ ಲೋಟಸ್ ಫಿನಿಶಿಂಗ್ ಕೊಟ್ಟಿಲ್ಲ. ಕೊಟ್ಟಮೇಲೆ ಏನೋ ಬ್ಯೂಟಿಫುಲ್ ಆಗಿರುತ್ತೆ. ನನ್ನ ಕೈಯೇ ನೋಡೋಕ್ಕೋದ್ರೆ ಸ್ವಲ್ಪ ಇವಾಗ ಟ್ಯಾನ್ ಆಗಿಬಿಟ್ಟು ಒಂಥರ ಕಾಣಿಸ್ತಿದೆ. ಇಟ್ಸ್ ನೈಸ್ ಅಲ್ಲ? ಹೆಂಗೈತೆ ಮನೆ? ಹಿಟ್ಟಾಯ್ತಾ? ಓಯ್, ಎಲ್ಲಿ ಕೆರಿಬೇಕು? ಅಲ್ಲಿ ಕೆರಿಬೇಕಾ? ಮೂತಿ ಹತ್ರನಾ? ಕಂಪ್ಲೀಟ್ ಆಗಿದೆ ನನಗೆ ಮೆಹಂದಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಹಾಕ್ತಾ ಇದ್ದಾರೆ. ಬ್ಯಾಕ್ ಸೈಡ್ ಬಾಕಿ ಇದೆ. ಅದು ಬಿಟ್ಟರೆ ನನ್ನ ಮಗಳು ಇವಾಗ ಹಾಕಿದ್ದ ಹಂಗೆ ಹೊಸ್ಬಿಟ್ಟಿದ್ದಾಳೆ. ಕಣ್ಣು ಮುಚ್ಕೊಂಡೆ. ಕಾಲ್ಗೆ ಯಾರು ಹಾಕ್ಸ್ಕೊಂತ ಇಲ್ಲ. ಅಲ್ಲಿ ಕಾಲಿಲ್ಲ, ಕಾಣಿಸಲ್ಲ ಮನೆ, ಅದಕ್ಕೆ ಹಾಕ್ಸ್ಕೊಳಲ್ಲ. ಸೊ ಗೈಸ್, ಇಷ್ಟು ಕಂಪ್ಲೀಟ್ ಆಗಿದೆ ನನ್ನ ಮೆಹಂದಿ. ಇನ್ನು ಬ್ಯಾಕ್ ಸೈಡ್ ಇದೊಂದು ಫಿಲ್ ಮಾಡಿದ್ರೆ ಕಂಪ್ಲೀಟ್. ಬಟ್ ಆಲ್ ಓವರ್
ಸೊ ಗುಡ್. ನನಗೆ ಫಿನಿಶಿಂಗ್ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಇರೋದು ಲೋಟಸ್ ಅಲ್ವಾ, ಹಾಗಾಗಿ ನಾನು ಲೋಟಸ್ ಥೀಮಲ್ಲಿ ಬಟ್ ಡಿಫ್ರೆಂಟ್ ಇರಬೇಕು, ಫಿಲ್ಡ್ ಆಗಿರಬೇಕು. ನನಗೆ ಖಾಲಿ ಇದ್ರೆ ನನಗೆ ಏನೋ ಒಂಥರ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಫಿಲ್ಲಿಂಗ್ ಥರ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಈ ರೀತಿ ಮೆಹಂದಿ ಸರ್ವಿಸಸ್ ಬೇಕಾದರೆ ನಾನು ಇಲ್ಲಿ ಅವ್ರ ಪೇಜ್ನ ಲಿಂಕ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಆ್ಯಂಡ್ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡ್ತಿರ್ತೀನಿ. ಬ್ಯೂಟಿಫುಲ್ ಆ್ಯಂಡ್ ಪೇಷನ್ಸ್ ಆಗಿ ಆಲ್ಮೋಸ್ಟ್ 10:30ಗೆ ಸ್ಟಾರ್ಟ್ ಮಾಡಿದ್ದು, ಈಗ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ 7 ಆಗ್ತಿದೆ. ಸಖತ್ ಟೈಮ್ ಕನ್ಸ್ಯೂಮಿಂಗ್ ಇದೆ, ಬಟ್ ಸಕ್ಕದಾಗಿ ಮಾಡಿದ್ದಾರೆ. ಪೇಷನ್ಸಿಂದ ಕಂಪ್ಲೀಟ್ ಡಿಸೈನ್ಸ್ನ ಒಂಚೂರು ಗರಿ ಅಂತ ಮಾಡಿದೆ, ಹರಿಬರಿಯಾಗಿ ಮಾಡಿದೆ, ನಿಧಾನಕ್ಕೆ ಫುಲ್ ಕಂಪ್ಲೀಟ್ ಡಿಸೈನ್ನ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ವರ್ಕು. ನಿಮಗೂ ಕೂಡ ಏನಾದರೂ ಸರ್ವಿಸಸ್ ಬೇಕು ಅಂತಂದರೆ ಬ್ರೈಡಲ್ ಮೆಹಂದೀಸ್ ಆಗಿರ್ಬೋದು ಅಥವಾ ಸಿಂಪಲ್ಗಾಗಿರ್ಬೋದು, ಸೈಡ್ಸ್ಗಾಗಿರ್ಬೋದು, ಎಲ್ಲರಿಗೂ ಎಲ್ಲ ಥರ ಡಿಸೈನ್ಸ್ ಕೂಡ ಹಾಕ್ತಾರೆ. ಸ್ಪೆಷಲಿ ಬ್ರೈಡಲ್ ವರ್ಕಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಆ್ಯಂಡ್ ಅಫೋರ್ಡಬಲ್ ರೇಂಜಲ್ಲಿ ನಿಮ್ಗೆ ಏನಾದರೂ ಒಂದು ಬ್ರೈಡಲ್ ವರ್ಕನ್ನು ಹುಡ್ತಿದ್ರೆ ಇಷ್ಟು ರೇಂಜ್ಗೆ ಯಾರು ಹಾಕಲ್ಲ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಾಗೆಲ್ಲ ದೀಪಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಈ ಥರ ಡೆಕೋರೇಷನ್ ಫ್ಲವರ್ಸನ್ನ ತಗೊಂಡು ಬಂದು ಈ ರೀತಿ ಅರೇಂಜ್ ಮಾಡ್ತಾ ಇದ್ದಾರೆ. ದೇವ್ರ ಮನೆಯಲ್ಲಿ ಸೆಟ್ ಹೆಂಗಿದ್ದೀನಿ ನಾನು? ಚೆನ್ನಾಗಿದೆ. ಬಾಯಿ ಬರ್ತಾ ಇಲ್ಲ ನೋಡಿ ಹೇಳಕ್ಕೆ. ಹೆಂಗಿದ್ದೀನಾ? ಹ್ಞೂ ಚೆನ್ನಾಗಿದೆ. ಅಲ್ಲೋಡಲ್ಲಿ ಹುಚ್ಚಿ ನೋಡ, ಎಲ್ಲ ಕೆಡ್ಸ್ಕೊಂತಾಳೆ, ಎತ್ತಿಕ್ಕೋ. ಹೇಳ ನಿನ್ನ ಎಲ್ಲ ಕೆಡಿಸ್ಕೊಂಬಿಡದೆ ಮಾಡಿರೋದು ಮೇಕಪ್ನ. ನೀನು ಕರ್ಕೊಂಡೋಗಲ್ಲ ನೋಡಿ, ಕರ್ಕೊಂಡು ನೋಡಿ ಫ್ರೆಂಡ್ಸ್, ಎಲ್ಲ ಗಲೀಜು ಮಾಡ್ಕೊಂತಾಳೆ. ಮನೆಯಿಂದ ಆಚೆಗೆ ಬಿಡ್ಬಾರ್ದು ಹಬ್ಬ ಇವತ್ತು. ನೋಡು ಅಮ್ಮ ಚೆನ್ನಾಗಿದ್ದೀನಾ? ಎಷ್ಟು ಚೆನ್ನಾಗಿದ್ದೀನಿ? ಹೌದಾ? ಕಿಸಿಕೊಂಡು ಮಕ್ಕದಕ್ಕೆ ಬರಲ್ಲ ಏ ಗೊತ್ತೈತೆ ನೋಡು. ಮಮ್ಮ ಮೇಕಪ್ ಎಲ್ಲ ಓದೈತೆ ಮಗ್ನೆ. ಏ ಬಿಡು 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 ಬಿಡು. ಏ ಹೋಗು ಡಚ್ ಎಲ್ಲ ಗಲೀಜ. ಏ ಚಿಲ್ಟೆ ಏನು ಕಿರಿಕ್ ಮಾಡ್ತಾಳೆ ನೋಡಿ ಗೈಸ್. ಸೊ ನಾನು ಬಂದು ನೋಡಿದೆ, ನಮ್ಮ ಮಮ್ಮಿ ಇದೆ ಗಣೇಶ ಹಬ್ಬಕ್ಕೆ ಕೊಟ್ಟಿದ್ದಂಥ ಸೀರೆ. ಇದನ್ನು ಸಿಂಪಲಾಗಿರುತ್ತೆ, ರಾತ್ರಿ ಎಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಏನು ಅಂತಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿಸ್ಕೊಂಡೆ ನಾನು. ಚೆನ್ನಾಗಿದೆ ಆ್ಯಂಡ್ ಸಿಂಪಲಾಗಿ ಮೇಕಪ್ ಕೂಡ ಹಾಕಿದ್ದೀನಿ, ಹೋಗೋದಷ್ಟೇ ಇವಾಗ. ಇದು ಒಂದು ನಮ್ಮ ಅಜ್ಜಿದು ನೆಕ್ಲೆಸ್ಸು. ನನಗಿದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ನೆಕ್ಲೆಸ್ ಇದು ಅಂತ ಹೇಳ್ಬೋದು. ತುಂಬ ಇಷ್ಟ ನನಗಿದು. ಆ್ಯಂಡ್ ಇಯರಿಂಗ್ಸ್ ಬಂದು ನಮ್ಮ ಅಮ್ಮಂದು ನೋಡಿ, ಇಲ್ಲೆಲ್ಲ ಮತ್ಬಿಟ್ಟಿದ್ದಾಳೆ ಆಲ್ರೆಡಿ. ಎನಿವೇಸ್ ಸರಿ ಬನ್ನಿ, ಲೆಟ್ಸ್ ಗೋ. ನಮ್ಮ ಅಜ್ಜಿ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ಒಂದು ವಿಸಿಟ್ ನೋಡ್ಕೊಂಡು ಬಂದುಬಿಡ್ತೀನಿ. ಆ್ಯಂಡ್ ನನಗಂತೂ ನೇಲ್ ಆರ್ಟ್ ಸಿಕ್ಕಾಬಡೆ ಕಂಫರ್ಟ್ ಆಗಿದೆ ಗೈಸ್, ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಮೆಹಂದಿ ಕೂಡ ಇವಾಗ ಕಲರ್ ಬರ್ತಿದೆ. ನಾನು ಆಲ್ರೆಡಿ ಉದುರಿಸ್ಬಿಟ್ಟೆ ಬಿಕಾಸ್ ರೆಡಿ ಆಗಬೇಕಾಗಿತ್ತಲ್ವ, ಹಾಗಾಗಿ. ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಹಾಕಿದ್ರು, ನಂಗೆ ತುಂಬ ಇಷ್ಟ ಆಯಿತು. ಹೌದು, ಫ್ಲಾಶಿ ಆತೈತಲ್ಲ ಎಲ್ಲ ಸ್ಟಾರ್ಟ್ ಇವಾಗ. ಎಲ್ಲ ನೋಡಿದೆ ಧಾರಣೆ, ಇದು ನೀನಾ? ಮತ್ತೆ ಪಲ್ವಿ, ದೀಪು, ಜೋಳಮ್ಮ, ನಮ್ಮ ಮಮ್ಮಿ ಎಲ್ಲೋದ್ರು? ಇಲ್ಲಿ ಊರಲ್ಲಿ ಬಂದು ಲ್ಯಾಂಡ್ ಆದ್ವಿ. ಇವಾಗ ಏನಿದ್ರು ಇನ್ನ ಯಮ್ಮ ಜಲಪಾತ. ಇವಾಗ ನೆಕ್ಸ್ಟ್ ಬಂದು ಏನು ಮಾಡೋದು ಚಿಕ್ಕಿ? ನಮ್ಮ ಗ್ಯಾಂಗ್ ಇಲ್ಲಿದೆ. ನಮ್ಮ ಮಮ್ಮಿಯವರೆಲ್ಲ ಹೋದ್ರು.
ಇನ್ನು ಪ್ರತಿಯೊಬ್ಬರು ಎಲ್ಲರೂ ಬಂದ ಮೇಲೆ ನೆಕ್ಸ್ಟ್ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಬೆಳಕೊಂಡು ಬರೋದು. ಎಷ್ಟು ಪ್ರೊಸೀಜರ್. ಓಲ್ಡ್ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಗ್ಯಾಂಗ್ ಮಾಡಿ ಮಾತಾಡ್ತವ್ರೆ. ಚಿಟ್ಚಾಟ್ ರಾಣಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಫುಲ್ ನಿದ್ದೆ ಬಂದರೂ ಎದ್ದಿ 11 ಗಂಟೆ ಆದರೂ ಬೆಳಗ್ಗೆ 7 ಗಂಟೆಗೆ ಎದ್ದೋಳು, 8 ಗಂಟೆ ನೋಡ್ರಿ. ಇವನೊಬ್ಬ ನಮ್ಕ ನಾವು ಬರ್ತೀರಿ ಅಂದಿದ್ದಕ್ಕೆ ಪಾಪ ಲಾಸ್ಟ್ ಮಿನಿಟಾಗಿ ನಮಗೋಸ್ಕರ ರೆಡಿ ಆಗ್ಬಿಟ್ಟು ಬಂದವನೆ. ಅದು ತಮ್ಮ ಅಂದರೆ ಇವಳು ನೋಡ್ರಿ ಕಳ್ಳ. ಮುಗೀತು ದೀಪಗಳೆಲ್ಲ 5 ಜನ 5 ಕಡೆ ಹೋದ್ರು. ನಮ್ಮ ದೊಡ್ಡಮ್ಮ ಅವರು ಒಂದು ಕಡೆ, ನಮ್ಮ ಮಮ್ಮಿ ಒಂದು ಕಡೆ, ದೀಪು ಒಂದು ಕಡೆ, ಮತ್ತು ನಮ್ಮ ಅಕ್ಕ ಅವ್ರು ಒಂದು ಕಡೆ, ಎಲ್ಲರೂ ಒಂದೊಂದು ಕಡೆ ಡಿವೈಡ್ ಆದರು. ನಮ್ಮ ಮಮ್ಮಿಯವ್ರ ತಂಗೀರು, ನಮ್ಮ ದೊಡ್ಡಮ್ಮ ಅವ್ರ ತಂಗೀರು ಬೇಸಿಕ್ಲಿ. ಅದು ಅವರೆಲ್ಲರಿಗೂ ಒಂದೊಂದು 5 ದೇವಸ್ಥಾನ ಇವತ್ತಿದ್ದು. ಎಲ್ಲ ದೇವಸ್ಥಾನಕ್ಕೂ ಒಂದೊಂದು ದೀಪ ನಾವು ತಂಬಿಟ್ಟು ಮಾಡಿರ್ತೀರಲ್ಲ, ಯಾರ್ಯಾರು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರೋ ಅದನ್ನು ನಮ್ಮ ಮನೇಲಿ ಜನ ಇರಲ್ಲ, 5 ಕಡೆ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ತಂಬಿಟ್ಟುಗಳನ್ನ ಶೇರ್ ಮಾಡ್ಕೊಳ್ಳೋದು. ಅವ್ರು ಬೆಳ್ಕೊಂಡು ಬಂದಮೇಲೆ ಲಾಸ್ಟಲ್ಲಿ ಮತ್ತು ನಾವು ಅದನ್ನು ರಿಟರ್ನ್ ತೊಗೊಳ್ಳೋದು. ಈ ರೀತಿ ಇಲ್ಲಿ ಯೂಶ್ವಲಿ ಮಾಡೋದು. ಬಟ್ ನೋ ಯೂಸ್. ನಾನಂತೂ ಏನು ರೆಡಿ ಆಗಿದ್ರು ಏನೂ ಯೂಸ್ ಇಲ್ಲ. ನಂಗೆ ದೀಪ ಎತ್ಕೊಂಡಿದ್ರೆ ತುಂಬ ಖುಷಿ ಆಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ದೇವರು ನನಗೆ ಆ ಅದೃಷ್ಟ ಕೊಟ್ಟಿಲ್ಲ. ಬಟ್ ಈವನ್ ಈ ಸಾರಿ ಅಂತೂ ಲಿಟ್ರಲಿ ಐ ಲವ್ಡ್ ಇಟ್ ಗೈಸ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಸೀರೆ ಕಾಂಬಿನೇಷನ್. ವೈಟ್ ಆ್ಯಂಡ್ ಲ್ಯಾವೆಂಡರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಆಕ್ಸೆಸರೀಸ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಇದು. ಅಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಲವ್ಡ್ ಇಟ್. ಆ್ಯಂಡ್ ಮೇಕಪ್ ನೀವು ನೋಡ್ಬೋದು, ಒಂದು ಚೂರು ಕದಲಿಲ್ಲ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಬಂದವ್ರೆ. ಓಕೆನಾ? ಅವರಿಗೆ ಚೆನ್ನಾಗಿತ್ತು. ಒಂದೇ ಸತಿ ಓ ಅನ್ನೋ ಥರ ಒಳ್ಳೆ ಕಾಂತಾರ ಪಿಕ್ಚರ್ ನೋಡ್ದಂಗೆ ಆಯಿತು ಒಂದು ಕ್ಷಣಕ್ಕಲ್ಲೇ. ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಅಂತ ಹೇಳ್ತಾರೆ. ಆ ಫೀಲ್ ಹೆಂಗಿತ್ತು ಅಂತ ಒಂದೇ ಸತಿ ರಷ್ಟಪ್ಪಾಗಿ ಊರೊಳಗಡೆ ಹೋಗಿ ಆ್ಯಂಡ್ ಎಲ್ಲರೂ ಒಂದೊಂದು ಕಡೆ ಕಳಿಸಿ ಡೋಲ್ ಹೊಡ್ಕೊಂಡು ಒಳ್ಳೆ ಮಜಾ ಇತ್ತು. ಆದರೆ ತುಂಬ ಚೆನ್ನಾಗಿತ್ತು. ನಾಳೆ ಒಂದೇ ದೀಪನ ನಂಗೆ ಗೊತ್ತಿಲ್ಲ. ದೊಡ್ಡಮ್ಮನ ದೇವಸ್ಥಾನಕ್ಕ ಮತ್ತು ಇಲ್ಲಿ ಯಾವುದೋ ಇಲ್ಲೊಂದು ದೊಡ್ಡ, ಆಮೇಲೆ ಇಲ್ಲಿ ಯಾವುದೋ ಮಾಡ್ತಾರಲ್ಲ ಸುಗ್ಲಮ್ಮನ ದೇವಸ್ಥಾನಕ್ಕೆ 3. ದೊಡ್ಡಮ್ಮದು ಅಂದಮ್ಮನ ಗೊತ್ತು ತಾನೆ. ಏನು ಗೊತ್ತಿಲ್ಲ ಅಂತಂದರೆ ಇವಳಿಗೆ ಬಲೆ ಗೊತ್ತು. ಇವಳಿಗೆ ನಾಳೆ 3-4 ಹೆಣ್ಣು ದೇವ್ರುಗಳಿಗೆ, ಇವತ್ತೆಲ್ಲ ಗಂಡು ದೇವ್ರುಗಳಿಗೆ. ನಾಳೆ ಬಂದ್ಬಿಟ್ಟು ಆ್ಯಕ್ಚುಲಿ ಯಾವ್ಯಾವ ದೇವ್ರಿಗೆ ನಾನ್ ವೆಜ್ ಹೊಡಿತಾರಲ್ಲ, ಅಂದರೆ ಕುರಿ ಎಲ್ಲ ಹೊಡಿತಾರಲ್ಲ, ಆ ದೇವ್ರುಗಳಿಗೆ ನಾಳೆ. ಚೆನ್ನಾಗಿತ್ತು. ಆ್ಯಂಡ್ ಎನಿವೇಸ್ ಇವತ್ತಿನ ಈ ಡೇನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತಿದ್ದೇನೆ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.